ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಈಗ ರಣಕಹಳಿಯನ್ನ ಮೊಳಗಿಸಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೀದಿಗಿಳಿಯಲಿದೆ ಜೆಡಿಎಸ್. ಮತ್ತೊಂದು ಹಂತದ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ಪ್ರಬಲ ಅಸ್ತ್ರವನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿದೆ. ಜೆಡಿಎಸ್ನಿಂದ ಬೃಹತ್ ಹೋರಾಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಭಾರೀ ಪ್ರತಿಭಟನೆಗೆ ಅಂತ ಸಜ್ಜಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಹೋರಾಟ ಆರಂಭ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ. ಹೋರಾಟಕ್ಕೆ ಬಲ ತುಂಬಲಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ಜೆಡಿಎಸ್ ಬಿಗಿ ಪಟ್ಟನ್ನ ಹಿಡಿದಿದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಜೆಡಿಎಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಪಕ್ಷಗಳ ಪ್ರತಿಭಟನೆ ಹಿನ್ನೆಲೆ ಫ್ರೀಡಂ ಪಾರ್ಕ್ ಸುತ್ತ ಬಿಗಿ ಬಂದೋಬಸ್ತನ್ನ ಕೂಡ ವಹಿಸಲಾಗಿದೆ. ಈಗಾಗಲೇ ಪಾದಯಾತ್ರೆಯನ್ನ ಮಾಡಿರುವಂತಹ ಜೆಡಿಎಸ್ ಪಡೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಇನ್ನೇನು ಫ್ರೀಡಂ ಪಾರ್ಕ್ನಲ್ಲಿ ಶುರುವಾಗುವಂತ ಭಾರೀ ಪ್ರತಿಭಟನೆ ಇದು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುವ ಪ್ರತಿಭಟನೆ. ಈ ಪ್ರತಿಭಟನೆಯಲ್ಲಿ ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕೂಡ ಸಾಥ್ ಕೊಡಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಡ್ತಾರೆ. ಜೆಡಿಎಸ್ ಭಾರಿ ಸೀರಿಯಸ್ ಆಗಿ ತೆಗೆದುಕೊಂಡು ಈ ಒಂದು ಪಾದಯಾತ್ರೆ ಮಾಡ್ತು. ತದನಂತರದಲ್ಲಿ ಈಗ ಬೃಹತ್ ಹೋರಾಟಕ್ಕೂ ಕೂಡ ಇಳಿತಾ ಇದೆ. ಬಟ್ ಬಿಜೆಪಿಯ ನಡೆ ಏನು ಅನ್ನೋದು ಗೊತ್ತಿಲ್ಲ. ಮೊನ್ನೆ ನಡೆದ ಪಾದಯಾತ್ರೆಗೆ ಸಾಂಕೇತಿಕ ಬೆಂಬಲ ಕೊಟ್ಟಿದ್ದೀವಿ ಅಷ್ಟೇ ಅಂತೇಳಿ ವಿಜಯೇಂದ್ರ ಹೇಳ್ತಾ ಇದ್ರು. ಬಟ್ ಇವತ್ತಿನ ಪ್ರತಿಭಟನೆಯಲ್ಲಿ ಎಲ್ಲೂ ಕೇಸರಿ ಕಲಿಗಳು ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಹೋರಾಟನ ಪ್ರತ್ಯೇಕ ಪ್ರತಿಭಟನೆನ ಗೊತ್ತಿಲ್ಲ, ಸ್ಪಷ್ಟ ನಿಲುವಿಲ್ಲ. ಬಟ್ ಇದು ಮೈತ್ರಿಯಾಗಿ ನಡೆಸ್ತಾ ಇರುವಂಥ ಹೋರಾಟ ಪ್ರತಿಭಟನೆ ಅಂತಾನು ಹೇಳೋದಕ್ಕಾಗಲ್ಲ. ಕಾರಣ ಎಲ್ಲೂ ಕೂಡ ಬಂದು ಹೇಳಿಕೆ ಕೊಟ್ಟಿಲ್ಲ ಬಿಜೆಪಿಗರು. ಒಟ್ಟಾಗಿ ಹೋಗ್ತಿದ್ದೀವಿ, ಒಟ್ಟಾಗಿ ಹೋರಾಟ ಅಂತ. ಬಟ್ ಬಿಜೆಪಿ ಹೈಕಮಾಂಡ್ ಹೇಳಿತ್ತು, ಏನೇ ಪ್ರತಿಭಟನೆ ಹೋರಾಟ ಮಾಡಿದ್ರು ಕೂಡ ಒಟ್ಟೊಟ್ಟಿಗೆ ಮಾಡಿ ಸರ್ಕಾರವನ್ನ ಎದುರಿಸಿ ಅಂತ. ಬಟ್ ಆ ರೀತಿ ನಡೆ ಎಲ್ಲೂ ಕಾಣಿಸ್ತಿಲ್ಲ. ಬಟ್ ಜೆಡಿಎಸ್ ಮಾತ್ರ ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಪಾದಯಾತ್ರೆಯನ್ನು ಮಾಡ್ತು. ಈಗ ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಧಾನಸೌಧದ ಮುತ್ತಿಗೆ ಹಾಕಬೇಕು ಅನ್ನೋದು ಕೂಡ ಇವರ ಪ್ಲಾನ್ನ ಒಂದು ಭಾಗ. ಸಾಮಾನ್ಯರಿಗೊಂದು ನ್ಯಾಯ, ರಾಜಕೀಯ ನಾಯಕರಿಗೊಂದು ನ್ಯಾಯನ? ಟ್ರಾಫಿಕ್ ಪೊಲೀಸ್ ಮೇಲೆ ಹಲ್ಲೆ ಮಾಡಿದವರಿಗೆ ಇಷ್ಟೇನಾ ಶಿಕ್ಷೆ? ತೋರಿಕೆಗಷ್ಟೇ ಜೆಡಿಎಸ್ ನಾಯಕ ಮಂಜು ಅವರನ್ನ ಅರೆಸ್ಟ್ ಮಾಡಿದ್ರ? ಅರೆಸ್ಟ್ ಆಗಿ ಒಂದೆರಡು ಗಂಟೆಯಲ್ಲೇ ಬೇಲ್ ಪಡೆದಿರುವಂತ ಜೆಡಿಎಸ್ನ ನಾಯಕ ನೆಪ ಮಾತ್ರಕ್ಕೆ ಅರೆಸ್ಟ್. ಹಾಗಾದ್ರೆ ಇದು ರಾಜಕೀಯ ನಾಯಕ ಅನ್ನಿಸಿಕೊಂಡವರು ಹೀಗ್ ಮಾಡೋದಾ? ಇವರೇನಾ ರಾಜಕೀಯ ನಾಯಕರು? ಇವರೆಂತ ರಾಜಕಾರಣಿ? ಈಗಲೇ ಮಂಜು ಅವರನ್ನ ಜೆಡಿಎಸ್ನಿಂದ ಉಚ್ಚಾಟನೆ ಮಾಡಿ ಜೆಡಿಎಸ್ ನಾಯಕರೇ ಇಂಥವರಿಂದಲೇ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಕುಮಾರಸ್ವಾಮಿ ಅವರೇ ಪಕ್ಷದಿಂದ ಇಂಥವರನ್ನ ಮೊದಲು ಕಿತ್ತಾಕಿ. ರಾಜಕೀಯ ಪಕ್ಷದಲ್ಲಿದ್ದು ರೌಡಿಸಂ ಮಾಡೋದು ಸರಿನಾ? ಕರ್ತವ್ಯದಲ್ಲಿದ್ದ ಟ್ರಾಫಿಕ್ ಪೊಲೀಸ್ ಕಾಲರ್ ಹಿಡಿದ್ರೆ ಸುಮ್ಮನಿರ್ಬೇಕಾ? ಮಾಧ್ಯಮಗಳಲ್ಲಿ ಪ್ರಸಾರವಾಗಿದ್ದಕ್ಕೆ ನಾಮಕಾವಸ್ಥೆಗೆ ಮಾತ್ರ ಬಂಧಿಸಿದ್ದ. ಅರೆಸ್ಟ್ ಆದ ಕೆಲವೇ ಗಂಟೆಗಳಲ್ಲಿ ಬೇಲ್ ಸಿಕ್ಕಿದ್ ಹೇಗೆ? ಸರಿನಾ ಇದು? ಇಂಥವರಿಂದ ಜೆಡಿಎಸ್ ಪಕ್ಷಕ್ಕೂ ಕೂಡ ಕಳಂಕ. ಮೊದಲು ಇವ್ರನ್ನ ಕಿತ್ತಾಕಿ ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಈ ರೀತಿಯಾಗಿ ಕರ್ತವ್ಯ ನಿರತರಾಗಿದ್ದವರ ಮೇಲೆ ಹಲ್ಲೆ ಮಾಡೋದಂತೆ ಅಥವಾ ಕಾಲರ್ ಹಿಡಿಯೋದು, ಎಳ್ದಾಡೋದು ಇಷ್ಟೆಲ್ಲ ಮಾಡಿದ್ರು ಕೂಡ ನಾಮಕಾವಸ್ಥೆಗೆ ಮಾತ್ರ ಅರೆಸ್ಟ್ ಮಾಡಿ ಬಿಟ್ಟು ಕಳಿಸಿರೋದು ಎಷ್ಟು ಸರಿ? ಸಾರ್ವಜನಿಕ ವಲಯದಲ್ಲೂ ಕೂಡ ಇದು ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. Hey!
ಹಲ್ಲೆ ಮಾಡಿದ್ರು ಜೆಡಿಎಸ್ನ ನಾಯಕ. ಆದ್ರೆ ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಬಿಟ್ಟು ಕಳಿಸಿದ್ದಾರೆ ಬೇಲ್ ಮೇಲೆ. ಇದು ಹೇಗ್ ಸಾಧ್ಯ? ಅದೇ ಜನಸಾಮಾನ್ಯರೇ ಆ ಜಾಗದಲ್ಲಿದ್ದಿದ್ರೆ ಅಷ್ಟು ಬೇಗ ಬಿಟ್ಟು ಕಳಿಸ್ತಾ ಇದ್ರ ಅನ್ನುವಂತ ಪ್ರಶ್ನೆ. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜು ಈ ರೀತಿ ಹಲ್ಲೆ ಮಾಡಿದ್ರು ಕೂಡ ಇದಕ್ಕೆ ಪ್ರತ್ಯಕ್ಷವಾಗಿ ಸಾಕ್ಷಿನೇ ಇದೆ, ವಿಡಿಯೋ ಇದೆ. ಹಂಗಿದ್ರು ಕೂಡ ಅಷ್ಟು ಈಸಿಯಾಗಿ ಬಿಟ್ಟು ಕಳಿಸಿದ್ ಹೇಗೆ? ಗೊಟ್ಟಿಗೆರೆಯಲ್ಲಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮೇಲೆ ಈ ರೀತಿಯಾಗಿ ಕಾಲರ್ ಹಿಡಿದಿದ್ರು, ಹಲ್ಲೆ ಮಾಡಿದ್ರು. ಗೊಟ್ಟಿಗೆರೆ ಮಂಜುನಾಥ್ ಗಾಡಿ ಸ್ಟಾಪ್ ಮಾಡಿದಂತ ಪಿಸಿಗೆ ಈ ರೀತಿಯಾಗಿ ಪಾಪ ಹಲ್ಲೆ ಆಗಿತ್ತು. ಗಾಡಿಯನ್ನ ಹ್ಯಾಂಡ್ ಸಿಗ್ನಲ್ ಮೂಲಕ ನಿಲ್ಸೋದಕ್ಕೆ ಸಿಬ್ಬಂದಿ ಹೇಳಿದ್ರು. ಈ ವೇಳೆ ನನ್ನ ಗಾಡಿಯನ್ನೇ ಸ್ಟಾಪ್ ಮಾಡ್ತೀಯ ಅಂತ ಗಲಾಟೆ ಮಾಡಿದ್ರು ಮಂಜು. ನಡು ರಸ್ತೆಯಲ್ಲೇ ಟ್ರಾಫಿಕ್ ಪೊಲೀಸ್ ಕೊರಳ್ಪಟ್ಟಿ ಹಿಡಿದಿದ್ರು, ಗಲಾಟೆ ಮಾಡಿದ್ರು. ಕೊರಳ್ಪಟ್ಟಿ ಹಿಡಿದು ಹಲ್ಲೆ ಮಾಡಿದ್ರು. ಕಾಲಿನಿಂದ ಒದಿಯುವಂತ ಯತ್ನ ಕೂಡ ಆಗಿತ್ತು. ಅರೆಸ್ಟ್ ಆಗಿ ಒಂದೆರಡು ಗಂಟೆಯಲ್ಲೇ ಬೇಲ್ ಪಡ್ಕೊಂಡು ಜೆಡಿಎಸ್ ನಾಯಕ ಮಂಜು ಹೊರಗೆ ಬರ್ತಾರೆ ಅಂದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ? ಇದೇ ಒಂದು ಘಟನೆಯಲ್ಲಿ ಜನಸಾಮಾನ್ಯ ಯಾರಾದ್ರೂ ಇದ್ದಿದ್ರೆ ಆತ ಈ ರೀತಿಯಾಗಿ ಪೊಲೀಸರ ಅಥವಾ ಟ್ರಾಫಿಕ್ ಪೊಲೀಸರ ಕಾಲರ್ ಹಿಡಿದಿದ್ರೆ, ಗಲಾಟೆ ಮಾಡಿದ್ರೆ ಆತನನ್ನ ಬಿಟ್ಟು ಕಳಿಸ್ತಿದ್ರ? ಬಿಟ್ಟು ಕಳಿಸಿ ಅಂತ ನಾವು ಕೂಡ ಹೇಳ್ತಾ ಇಲ್ಲ. ಬದಲಿಗೆ ಮಂಜು ಅವರನ್ನ ಬಿಟ್ಟು ಕಳಿಸಿದ್ಯಾಕೆ? ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಅದನ್ನ ಹಾಕಿ ಕೇಸ್ ಹಾಕಬೇಕಾಗಿತ್ತು. ಬಟ್ ಬೇಲ್ ಮೇಲೆ ಅಷ್ಟು ಬೇಗ ಒಂದೆರಡು ಗಂಟೆಯಲ್ಲೇ ಆಚೆ ಬರ್ತಾರೆ ಅಂದ್ರೆ ಹೆಂಗೆ? ಪೊಲೀಸರು ಜಸ್ಟ್ ಮಾಧ್ಯಮಗಳಿಗೆ ತೋರಿಸೋದಕ್ಕೆ ಅಂತ, ಜನರಿಗೆ ತೋರಿಸೋದಕ್ಕೆ ಅಂತ ಮಾತ್ರ ಅರೆಸ್ಟ್ ಮಾಡಿ ಬಿಟ್ರ? ಆ ಪ್ರಶ್ನೆ ಹುಟ್ಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ಅಜಯ್, ಈ ರೀತಿ ಘಟನೆಗಳನ್ನ ನೋಡಿದಾಗ ಜನಸಾಮಾನ್ಯರಿಗೂ ಕಾಡೋ ಪ್ರಶ್ನೆ ಒಂದೇ, ಜನಸಾಮಾನ್ಯರಿಗೆ ಮಾತ್ರ ಕಾನೂನು, ರಾಜಕೀಯ ಮುಖಂಡರಿಗಾಗ್ಲಿ ಅಥವಾ ಪ್ರಭಾವಿ ವ್ಯಕ್ತಿಗಳಿಗೆ ಕಾನೂನು ಅಪ್ಲೈ ಆಗಲ್ವಾ ಅಂತ. ಈ ಘಟನೆಯಲ್ಲಿ ಮಂಜು ಅವರನ್ನ ರಿಲೀಸ್ ಮಾಡಿದ್ ಹೆಂಗೆ ಅಂತ? ಖಂಡಿತವಾಗ್ಲೂ ಸೌಖ್ಯ, ಇಲ್ಲಿ ಏನಂದ್ರೆ ನಿನ್ನೆ ಅವ್ರನ್ನ ಯಾವಾಗ ಅರೆಸ್ಟ್ ಮಾಡಿ ಕೋರ್ಟಿಗೆ ಕರ್ಕೊಂಡ್ ಬರ್ತಾರೋ ಅಲ್ಲೇ ಕೂಡ ಒಂದ್ ರೀತಿ ಹೈಡ್ರಾಮಾ ಆಗತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ವಿರುದ್ಧವಾಗಿ ಏನೋ ವಕಾಲತ್ ಹಾಕ್ಬೇಕಾದಂತಹ ಪಿ ಏನಿರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಸರ್ಕಾರದ ಪರ ವಕೀಲರು ಏನಿರ್ತಾರೆ, ಪೊಲೀಸರ ಪರ ಅವ್ರು ಮಾತಾಡ್ಬೇಕಾಗತ್ತೆ. ಆದ್ರೆ ಅವರೇ ಅಲ್ಲಿ ಅಬ್ಸೆಂಟ್ ಆಗಿದ್ರಿಂದಾಗಿ ಇವ್ರಿಗೆ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದು ಕೂಡ ಯಾರು ಇರೋದೇ ಇಲ್ಲ. ಹಾಗಾಗಿ ಕೋರ್ಟ್ ಕೂಡ ಅದೊಂದು ಎವಿಡೆನ್ಸ್ ಕೊಡಿ ಅಂತ ಕೇಳುತ್ತೆ. ಅದಕ್ಕೂ ಕೂಡ ಅಲ್ಲಿದ್ದಂತ ತನಿಖಾಧಿಕಾರಿಗಳಿಗೆ ಸಮಯಾವಕಾಶ ಕೊಡಿ ಸ್ವಾಮಿ ಅಂತ ಕೇಳ್ತಾರೆ. ಆಗ ಕೋರ್ಟ್ ಸರಿ ಬಿಡಿ ಅಂತ ಹೇಳಿ ಅವ್ರಿಗೂ ಕೂಡ ಬೇಲನ್ನು ಕೊಡಿ ಏನೋ ಕೊಟ್ಟು ಕಳಿಸಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಸರ್ಕಾರಿ ಏನೋ ಅಧಿಕಾರಿಗೆ ನಡು ರಸ್ತೆಯಲ್ಲಿ ವಿತ್ ಯೂನಿಫಾರ್ಮ್ ಇದ್ದಂಗ ಹೊಡೆದಿರುವಂತ ಒಬ್ಬ ನಾಯಕ ಅನ್ನಿಸ್ಕೊಂಡವ್ನು ಏನಿದ್ದಾನೆ, ಆತನಿಗೆ ಒಂದು ಏನು ಎಲ್ಲೋ ಒಂದ್ ಕಡೆ ಬೆನ್ನಿಗೆ ನಿಂತ ಪೊಲೀಸರು ಅನ್ನೋದು ಕೂಡ ಈಗಾಗಲೇ ಒಂದು ಪ್ರಶ್ನೆ ಹುಟ್ಟಾಕತ್ತೆ. ಯಾಕಂತಂದ್ರೆ ಈ ರೀತಿಯಾದಂತ ಕೃತ್ಯಗಳಲ್ಲಿ ಜನಸಾಮಾನ್ಯ ಏನಾದ್ರು ಇದ್ದಿದ್ರೆ ಆತನನ್ನ ಕರ್ಕೊಂಡೋಗಿ ಆತನ ರಿಮ್ಯಾಂಡ್ ಮಾಡಿ ಆತನಿಗೆ ಯಾವ ರೀತಿಯಾದಂತಹ ಪೊಲೀಸ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಕೂಡ ಕೊಟ್ಟು, ಆಮೇಲೆ ಸೆಕ್ಷನ್ಸ್ಗಳನ್ನ ಯಾವ ತರ ಹಾಕ್ಬೇಕು ಅಥವಾ ಹೊರಗೆ ಬರ್ದೇ ಇರೋ ರೀತಿ ಯಾವ ರೀತಿಯಾಗಿ ನಾವು ನೋಡ್ಕೊಳ್ಬೇಕು, ಇವೆಲ್ಲವನ್ನು ಕೂಡ ಪ್ಲಾನ್ ಮಾಡ್ತಿದ್ರು. ಆದ್ರೆ ಇಲ್ಲಿ ನಿನ್ನೆ ಕೂಡ ಅವರು ತಪ್ಪಿಸ್ಕೊಂಡು ಹೋಗಕ್ಕೆ ಯಾವ್ಯಾವ ದಾರಿ ಬೇಕೋ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಹಲ್ಲೆ ಅಂತ ಎಲ್ಲೂ ಕೂಡ FIR ನಲ್ಲಿ ಬಳಸೇ ಇಲ್ಲ ಇವರು. ಸೊ ಹೀಗಾಗಿ ಇದು ಎಲ್ಲ ಒಂದ್ ಕಡೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಆಗಿರ್ಬೋದು. ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಮಾತಾಡೋದಕ್ಕೆ ಪಿನೇ ಇಲ್ಲದೆ ಇರುವಂತದ್ದಾಗಿರ್ಬೋದು. ಹೀಗೆ ಎಲ್ಲವೂ ಕೂಡ ಅವರಿಗೆ ಒಂದ್ ರೀತಿ ಹೆಲ್ಪ್ ಆಯ್ತು. ಅವರನ್ನು ಕೂಡ ಏನು ಜಡ್ಜ್ ಕೂಡ ನಿಮಗೆ ಬೇಲ್ ಕೊಟ್ಟಿದೀವಿ ಅಂತಾನು ಹೇಳಿ ಕಳಿಸಿರುವಂತದ್ದು. ಎಲ್ಲ ಒಂದ್ ಕಡೆ ಇದು ಕೂಡ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.